ಇದು ಲಾಸ್ಟ್ ಚಾನ್ಸ್ ಆಗಿದೆ. ಸಿಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಲೇಟೆಸ್ಟ್ ಅಪ್ಡೇಟ್ ಇದೆ. ಆಲ್ರೆಡಿ ಇದ್ರ ಬಗ್ಗೆ ಮೊದಲು ತಿಳಿಸ್ತೇನೆ, ಇನ್ನೊಂದ್ಸಲ ರಿಮೈಂಡ್ ಮಾಡ್ತಾ ಇದ್ದೇನೆ. ಪ್ರಕ್ರಿಯೆ ಮುಗಿಯುವವರೆಗೂ ಏನೆಲ್ಲ ಅಪ್ಡೇಟ್ ಬರುತ್ತೆ ದಯವಿಟ್ಟು ತಿಳಿದುಕೊಳ್ಳೋದು ನಿಮ್ಮ ಕರ್ತವ್ಯ, ತಿಳಿದುಕೊಳ್ಳಲೇಬೇಕು. ಓಕೆ, ಸೊ ನಿಮಗೆ ಯೂಸ್ ಆಗಿಲ್ಲ ಅಂದ್ರೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಸೊ ಏನ್ ಮಾಹಿತಿಯಪ್ಪ ಅಂದ್ರೆ, ಕ್ಲಾಸ್ ಎ ಆಗಿರುವಂತವರು ಏನಾದ್ರು ಒಂದ್ ವೇಳೆ ವೆರಿಫಿಕೇಶನ್ ಸಂದರ್ಭದಲ್ಲಿ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬಂದ್ರೆ, ಸ್ಪೆಷಲಿ ಕನ್ನಡ ಮೀಡಿಯಂ ರೂರಲ್ ಅಥವಾ ಈ ರೀತಿ ಕ್ಲೇಮ್ ಮಾಡ್ಕೊಂಡಾಗ ನಾಟ್ ವೆರಿಫೈಡ್ ಅಂತ ಬಂದ್ರೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಕೆಗೆ ವಿಸಿಟ್ ಮಾಡಬೇಕಾಗತ್ತೆ. ಕಾಲೇಜ್ನಲ್ಲಿ ಮೊದಲಿತ್ತು, ಈಗ ಅದನ್ನ ಪೋರ್ಟಲ್ ಬಂದ್ ಮಾಡಿದ್ದಾರೆ, ಲಿಂಕ್ ಡಿಸೇಬಲ್ಡ್ ಇದೆ. ಕಾಲೇಜಲ್ಲಿ ವೆರಿಫೈ ಆಗಲ್ಲ. ಏನ್ ಮಾಡ್ಬೇಕೀಗ, ಎಲ್ಲ ಒರಿಜಿನಲ್ ಸೆಟ್ ಮತ್ತೊಂದು ಜಿರಾಕ್ಸ್ ಸೆಟ್ ನ ತೆಗೆದುಕೊಂಡು ಸೊ ನೀವು ಡೈರೆಕ್ಟ್ಲಿ ಕೆಗೆ 16 ಮೇನಿಂದ 22 ಮೇ ವರೆಗೂ ಸಮಯಾವಕಾಶ ಇದೆ. ಸ್ಲಾಟ್ ಬುಕ್ಕಿಂಗ್ ನಿಮಗಿರ್ತಾ ಇರೋದಿಲ್ಲ. ಡೈರೆಕ್ಟ್ಲಿ 16ರಿಂದ 22 ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಬುಕ್ ಮಾಡ್ಕೊಂಡು, ಅಂದ್ರೆ ಟ್ರೈನ್ ಟಿಕೆಟ್ ಆಗಲಿ ಬಸ್ ಟಿಕೆಟ್ ಆಗಲಿ ಮೊದಲೇ ಬುಕ್ ಮಾಡಿಕೊಂಡು ವಿಸಿಟ್ ಮಾಡಿ. ಪರ್ಸನಲಿ ಮತ್ತೆ ಇನ್ನೊಂದು ಕ್ಯಾಂಡಿಡೇಟ್ ಕಂಪಲ್ಸರಿ ಹೋಗ್ಲೇಬೇಕಾಗತ್ತೆ. ಹೋಗಿ ವೆರಿಫಿಕೇಶನ್ ಮಾಡ್ಕೊಂಡ್ರೆ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ಸ್ಲಿಪ್ ಬಂದಾಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ದು ಕ್ಲೇಮ್ಡ್ ಅಂಡ್ ವೆರಿಫೈಡ್ ಆದರೆ ಬಹಳಷ್ಟು ಒಳ್ಳೇದು. ಬಟ್ ಯಾರ್ದಾಗಿಲ್ಲ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಕೌನ್ಸಿಲಿಂಗ್ ಪ್ರಕಾರ ಸ್ಲಿಪ್ಪೇ ಬರಲಪ್ಪ ಅಂದ್ರೆ ಅವರು ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಆಗಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಫಾಲೋ ಮಾಡಿ ಮತ್ತೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಫಾಲೋವಿಂಗ್. ಚಲೋ, ಟೇಕ್ ಕೇರ್, ಬಾಯ್.